ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನಾನು ಸ್ಮಿತಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಯಿತು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನು ಮಾಡ್ತಾಯಿದ್ದೀನಿ ಅಂತ ಈ ಫುಲ್ ವಿಡಿಯೋ ನನ್ನ ಮಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತಿದ್ದೀನಿ. ನೋಡ್ಕೊಂಬರೋಣ, ಬನ್ನಿ ಫ್ರೆಂಡ್ಸ್. ಬೆಳಿಗ್ಗೆನ ನಾನು ಬೇಗ ಎದ್ದು ದೋಸೆ ಮಾಡಿ ಆಮೇಲೆ ಕೆಂಪು ಚಟ್ನಿ ಮಾಡಿದೆ. ಆಮೇಲೆ ಮನೇಲೇ ಇರುವಂತ ಫ್ರೆಶ್ ಆಗಿರುವಂತ ಹಸ್ಬೆಂಡ್ಗೆ ಮತ್ತೆ ಹೋಗ್ಬೇಕಾಗಿತ್ತು. ಆದ್ರೂ ಕೂಡ ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿ ಹೋಗ್ಬೇಕಾಗಿತ್ತು. ಅದರಿಂದ ನನಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಪಾರ್ಕಿಂಗ್ ಏರಿಯಾ ಎಲ್ಲ ವಾಶ್ ಮಾಡ್ತಿದ್ದಾರೆ. ಹಸ್ಬೆಂಡ್ ಮಗ ಫ್ರೀ ಇರೋದ್ರಿಂದ ನಂತರ ಟೂ ವೀಲರ್ ಎಲ್ಲ ಅವ್ರು ವಾಶ್ ಮಾಡಿದ್ರು. ಮತ್ತೆ ಮನೇಲೇ ಇರುವಂತಹ ಸ್ವಲ್ಪ ಕಸ ಕಡ್ಡಿ ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಪೈಪ್ ಹಾಕಿ ತೊಳೆದ್ರು. ಆಮೇಲೆ ಉದ್ಘಾಟ ಮಾಡುವಂತ ಎಲ್ಲ ಬಾಕಿ ಆಗಿತ್ತು, ಸೈಡಲ್ಲಿ ತೆಗ್ದಿಟ್ಟಿದ್ದು. ಅದೇನು ಅವಶ್ಯಕತೆ ಇರ್ಲಿಲ್ಲ, ಸುಮ್ನೆ ಅಲ್ಲಿ ಯಾಕೆ ಹಾಗೆ ನೀರೆಲ್ಲ ಬಿದ್ದು ಗಲೀಜಾಗುತ್ತಲ್ವಾ ಟೈಲ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದೆಲ್ಲ ತೆಗ್ದು, ಏನೋ ಹಿಂದೆ ಸ್ವಲ್ಪ ಜಾಗ ಇತ್ತು ಅಲ್ಲಿ ಅದನ್ನೆಲ್ಲ ಕಸಗಳನ್ನೆಲ್ಲ ತೆಗೆದು ಈ ರೀತಿ ಹಾಕಿ ಅದನ್ನ ಬೆಂಕಿ ಕೊಟ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಈ ರೀತಿ ಎಲ್ಲವನ್ನು ತಂದು ಇಲ್ಲಿ ನಾವೇನೇ ಕಸ ಇದ್ರು ಕೂಡ ಈ ತರ ಹಿಂದೆ ಹಾಕಿ ಬೆಂಕಿ ಕೊಟ್ಬಿಟ್ರೆ ಬೆಸ್ಟ್. ಕಸದ ಗಾಡಿ ಬಂದ್ರೆ ಕಸಕ್ಕೆ ಹಾಕ್ತಿವಿ, ಅಂದ್ರೆ ಜಾಸ್ತಿ ದೊಡ್ಡ ದೊಡ್ಡ ಐಟಮ್ ಇದ್ರೆ ಬೆಂಕಿ ಹಾಕ್ಬಿಡ್ತೀವಿ ಹಿಂದೆ ಹಾಕಿ. ನಂತರ ದೇವರಿಗೆ ನೈವೇದ್ಯ ಮಾಡೋಣ ಅಂತ ಹೇಳಿ ಹೆಸರುಬೇಳೆ ಪಾಯಸ ಮಾಡಿದೆ. ನೋಡಿ, ಬೆಳಗಿನ ಜಾವ ಎಷ್ಟು ಚೆನ್ನಾಗಿ ಅಡಿಗೆ ರೂಮಿಗೆ ಸೂರ್ಯನ ಬೆಳಕು ಬರ್ತಾ ಇರುತ್ತೆ, ಒಂಥರ ಖುಷಿ ಆಗುತ್ತೆ ನನಗೆ. ನಂತರ ನೀವು ನೋಡ್ತಾ ಇರ್ಬೋದು, ದೇವರಿಗೆ ನೈವೇದ್ಯ ಇಟ್ಟೆ. ಮತ್ತೆ ಹಸ್ಬೆಂಡ್ ಒಂದು ಕಂಪ್ನಿಗೆ ಹೋಗಿದ್ರು, ಅಲ್ಲಿ ತಂದಂತ ಈ ವಸ್ತು ಕಾರ್ಬನೇಟ್ ವಾಟರ್ ತಂದಿದ್ರು, ಮನೆಗೆ ಅಂತ ತಗೊಂಡ್ಬಂದಿದ್ರು. ಮತ್ತೆ ಡ್ರೈ ಫ್ರೂಟ್ಸ್, ಕ್ಯಾಶ್ಯೂ ನಟ್ಟು ಮತ್ತೆ ಆಲ್ಮಂಡ್ ತಗೊಂಡ್ಬಂದಿದ್ರು. ನಂತರ ಮಿಂಟ್ಸ್ ಅಂದ್ರೆ ಫ್ರೂಟಿ ಮಿಕ್ಸ್ ತಂದಿದ್ರು. ಮತ್ತೆ ಫ್ಲವರ್ ಕೂಡ ಒಂದ್ ಸ್ವಲ್ಪ ತಂದಿದ್ರು, ಮನೇಲೆ ಇತ್ತು ಫ್ಲವರ್ ಬೊಕ್ಕೆ. ಅದನ್ನು ಕೂಡ ಮನೇಲಿ ಅರೇಂಜ್ ಮಾಡ್ತಾ ಇದ್ದೀನಿ. ಫ್ರೆಶ್ ಆಗಿ ಚೆನ್ನಾಗಿರುತ್ತೆ, ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೇಲಿ. ಒಂಥರ ನೋಡಿದಾಗ ಹತ್ರ 3-4 ಡೇಸ್ ಹತ್ರ ಇದ್ದೇ ಇರುತ್ತೆ. ನಾವು ಸ್ವಲ್ಪ ನೀರೆಲ್ಲ ಹಾಕಿ ಚಿಮ್ಸಿಟ್ರೆ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಆದ್ರೆ ಈ ಫ್ಲವರ್ ನೋಡ್ತಾ ಇರುವಾಗ ನನಗೊಂದು ಕವನ ನೆನಪಾಯ್ತು. ನಾನೊಂದು ಬುಕ್ ಅಲ್ಲಿ ಓದಿದ್ದೆ, ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗಿಳಿಯುವುದಿಲ್ಲ, ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ. ನಮ್ಮ ವ್ಯಕ್ತಿತ್ವವು ಹಾಗೆ ಇರ್ಬೇಕು ಅಲ್ವಾ? ನಿಜ ಅಲ್ವಾ? ಇವು ನೋಡ್ತಾ ಇದ್ರೆ ಆತರ ಫ್ರೆಶ್ ಆಗಿ ಕಾಣ್ತಾ ಇರುವಾಗ ಇನ್ನೊಂದು ನೆನಪಾಯ್ತು ನನಗೆ, ನಿಮಗೆ ಹೇಳೋಣ ಹಂಚ್ಕೊಳ್ಳೋಣ ಅಂತ ಹೇಳಿದೀನಿ. ಬರ್ತಾ ಇದ್ದಾರೆ, ಅದಕ್ಕೆ ಅವ್ರಿಗೆ ಅಡಿಗೆ ರೆಡಿ ಮಾಡಬೇಕು. ಬೆಂಡೆಕಾಯಿ ಸಾಂಬಾರು ಮತ್ತೆ ರೈಸ್ ಈ ಕಡೆ ಇಟ್ಟಿದ್ದೀನಿ ಆಲ್ರೆಡಿ. ಬೆಂಡೆಕಾಯಿ ಸಾಂಬಾರು ಮಾಡಬೇಕು. ಟೈಮ್ ಇದ್ರೆ ಇನ್ನೇನಾದರೂ ಮಾಡೋದು, ಬಟ್ ಅವ್ರು ಬಂದರೆ ಆಗಲ್ಲ. ಏನು ಮಾಡೋಕ್ಕೂ ಅನ್ನ ಸಾಂಬಾರೇ ಕೊಟ್ಬಿಡ್ತೀನಿ. ಓಕೆ, ಇವಾಗ ನಾನು ಕುಕಿಂಗ್ ಮಾಡ್ಕೊಂಡೆ ನಿಮ್ಮ ಹತ್ರ ಮಾತಾಡ್ತೀನಿ. ಬೆಂಡೆಕಾಯಿ ಸಾಂಬಾರು ಆಲ್ರೆಡಿ ನಾನು ಮಾಡಿ ಯೂಟ್ಯೂಬ್ ಚಾನಲ್ ಒಂದು ಹಾಕಿದ್ದೀನಿ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಬಟ್ ನಿಮಗೆ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಹಾಕಿದ್ದೀನಿ, ನಾನು ಪ್ರೆಸ್ ಮಾಡಿದ್ರೆ ಖಂಡಿತವಾಗಿ ನೀವು ಫುಲ್ ವಿಡಿಯೋನ ಬೆಂಡೆಕಾಯಿ ಸಾಂಬಾರು ನೋಡ್ಬೋದು. ಓಕೆ, ಇದರಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ ಬೆಂಡೆಕಾಯಿನ, ನೋಡ್ತಾ ಇರ್ಬೋದು. ಎಷ್ಟು ಬೇಕಷ್ಟು ತೊಗೊಳ್ತೀನಿ, ತುಂಬ ಏನು ಬೇಕಾಗಿಲ್ಲ, ನಾವೇ ಅಲ್ವಾ, ಎಷ್ಟು ಬೇಕಷ್ಟು ತೊಗೊಳ್ಳೋಣ, ಜಾಸ್ತಿ ಬೇಡ. ನೋಡಿ, ಸಾಂಬಾರಿಗಲ್ವಾ, ನೋಡಿ ಈ ಥರ ಒಂದು ಕತ್ತಿ ಇಟ್ಕೊಂಡಿದ್ದೀನಿ. ಇದು ಊರಿದ್ದು, ನಮ್ಮ ಮಂಗಳೂರದ್ದು. ಇವಾಗ ಈ ಥರ ಹೊಳಿಬೇಕು ಠಪ್ ಅಂತ. ಓಕೆ, ವಾಟರ್ ಇರುತ್ತಲ್ಲ ಇದೆಲ್ಲ ಸ್ವಲ್ಪ ತೊಳ್ಕೊಳ್ಳಿ. ನೀವು ಕೂಡ ಎಲ್ಲೆಲ್ಲ ಹಾಕಿರ್ತಾರಲ್ಲ ಅಂತ ಫೀಲ್ ಇರುತ್ತೆ, ಎಲ್ಲವನ್ನು ತೊಳ್ಕೊಂಡು ಮಾಡಿ ಅದು ಅಭ್ಯಾಸ ಆಗಿ. ಮತ್ತೆ ಇದು ಸ್ವಲ್ಪ ಚಂಡಿ ಮಾಡಿ ನೀವು ಈ ಥರ ಹೊಡೆಯೋದ್ರಿಂದ ಇದ್ರ ಮೇಲಿದಲ್ಲ, ಏನು ಹೇಳ್ತಾರೆ, ಅದು ಹೊಟ್ಟು ಥರ ಅದೆಲ್ಲ ಬೀಳಲ್ಲ. ತುರಿಯುವಾಗ ಕಾಯಿ ತೆಂಗಿನಕಾಯಿ ಥರ ತುರಿಯುವಾಗ ಆ ಹೊಟ್ಟೆ ಎಲ್ಲ ಬೀಳಲ್ಲ, ತೆಂಗಿನಕಾಯಿ ತುರಿಗೆ ಮಿಕ್ಸ್ ಆಗಲ್ಲ ಅದು. ಚೆನ್ನಾಗಿದೆ ತೆಂಗಿನಕಾಯಿ ತಿನ್ನಬೇಕಲ್ಲ. ಎಷ್ಟು ಗೊತ್ತಾ, ತೆಂಗಿನಕಾಯಿಗೆ 60 ರೂಪಾಯಿ ಹೇಳ್ತಾರೆ ಅಂಗಡಿಲಿ. ಎಷ್ಟು ಚಿಕ್ಕದಿದೆ ನೋಡಿ ತೆಂಗಿನಕಾಯಿ, 60 ರುಪೀಸ್. ಅದೇ ನಮ್ಮ ಊರಲ್ಲೆಲ್ಲ ಎಷ್ಟು ದಪ್ಪ ಇರುತ್ತೆ, ಫ್ರೀ. ನಮ್ಮ ಮನೇಲಿ ಇರುತ್ತಲ್ಲ ತೆಂಗಿನಕಾಯಿ, ಏನು ಮಾಡೋದು, ದೂರ ಇದಲ್ಲ, ಹತ್ರ ಇದ್ರೆ ಕೊಡ್ತಾಯಿದ್ರು, ತಗೊಂಡ್ಬರ್ತಾಯಿದ್ರು. ಏನು ಮಾಡೋದು, ಬೆಂಗಳೂರು ದಿನನೇ ಹಾಗೆ. ಅಂದರೆ ಬರುವಾಗ ಎಲ್ಲ ತಗೊಂಡ್ಬರ್ತಾರೆ ಅವರು. ಕೊಕೊನಟ್ ವಾಟರ್ ತಗೊಳ್ದ್ರೆ ಸ್ವೀಟ್ ಆಗಿದೆ, ಸೂಪರ್ ಆಗಿದೆ. ತೆಂಗಿನಕಾಯಿ ಎಷ್ಟು ಚೆನ್ನಾಗಿದೆ ಅಷ್ಟೇ ವಾಟರ್ ಕೂಡ ಸ್ವೀಟ್ ಆಗಿದೆ.
ನನಗೆ ಅನಿಸುತ್ತೆ ಕುಕ್ ಮಾಡ್ತಾ ಇರೋವಾಗ ನಾನು ಜಾಸ್ತಿಯಾಗಿ ಈ ನಡುವೆ ವಾಯ್ಸ್ ಓವರ್ ನಾನು ಕೊಡೋಕ್ಕೆ ಹೋಗಲ್ಲ. ಕುಕ್ ಮಾಡ್ತಾ ಇರೋವಾಗಲೇ ಜಾಸ್ತಿಯಾಗಿ ಮಾತಾಡಿ ವಿಡಿಯೋನ ಮಾಡ್ತೀನಿ. ಅವಾಗ ಸ್ವಲ್ಪ ನನಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಎಡಿಟಿಂಗ್ ಕೂಡ ಟೈಮ್ ಅಷ್ಟೊಂದು ತಗೊಳ್ಳಲ್ಲ. ಅಂದರೆ ಟೈಮಿಂಗ್ ತಗೊಳುತ್ತೆ ಎಡಿಟಿಂಗ್ಗೆ, ಆದರೆ ವಾಯ್ಸ್ ಓವರಿಗೆ ಬೇರೆ ಯಾವಾಗ ಒಂದು 2-3-4 ಸತಿ ಟೇಕ್ ತೊಗೊಳ್ಬೇಕಾಗುತ್ತೆ. ಒಂದೊಂದು ಸತಿ 2-3 ಸತಿನೂ ಆಗಲ್ಲ. ಇವಾಗ ಕುಕ್ಕಿಂಗ್ದೆಲ್ಲ ತುಂಬ ಅವರ್ ತೊಗೊಳುತ್ತೆ ಬಿಡಿ, 3 hours ಎಲ್ಲ ತೊಗೊಳುತ್ತೆ ನಾವು ಒಂದು ಎಡಿಟಿಂಗ್ ಮಾಡಬೇಕಂದ್ರೆ, ಸಮಸ್ಯೆ ಅಲ್ಲ. ಅದೇ ನಾರ್ಮಲ್ ಆಗಿರೋದಾದರೂ ಕೂಡ ನಾವು ಒಂದು 10 ಟೇಕ್ ಆದರೂ ವಾಯ್ಸ್ ಓವರಿಗೆ ತೊಗೊಳ್ಬೇಕಾಗುತ್ತೆ. ಅದರಿಂದ ನನಗೆ ಯಾಕಂದರೆ ಅಷ್ಟೊಂದು ರೂಢಿ ಇರಲ್ಲ. ಇವಾಗ ತುಂಬ ಅಭ್ಯಾಸ ಇದ್ದವರಿಗೂ ಓಕೆ, ಬಟ್ ಅಭ್ಯಾಸ ಇದ್ದವರು ಕೂಡ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಅನ್ನೋದಾಗಿಲ್ಲ, ಅದು ಸ್ವಲ್ಪ ತೊಂದರುತ್ತೆ, ತಪ್ಪಾಗುತ್ತೆ. ಈ ಥರ ಕುಕಿಂಗ್ ಮಾಡಿ ಮಾತಾಡುವಾಗ ನಮಗೆ ಓಕೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅನ್ನೋ ಒಂದು ಇದ್ರಲ್ಲಿ ಮಾತಾಡ್ತಾ ಇರ್ತೀನಿ. ವಾಯ್ಸ್ ಓವರ್ ಕೊಡ್ತಾ ಇಲ್ಲ, ಏನೋ ತಪ್ಪಿದ್ದು ಕ್ಷಮೆ ಇರಲಿ. ಇವಾಗ ಬೆಂಡೆಕಾಯಿ ಸಾಂಬಾರ್ ರೆಡಿ ಆಗಿದೆ, ನೀವು ನೋಡ್ತಾ ಇರ್ಬೋದು. ಏನು ಹೇಳ್ತೀರಾ? ಸೀಮೆ ಬದನೆಕಾಯಿ ಹೇಳ್ತೀರಾ? ಗೊತ್ತಿಲ್ಲ, ಪಲ್ಯ ಮಾಡಬೇಕು. ಸೀಮೆ ಬದನೆಕಾಯಿ ಇರಬೇಕು. ಇದು ಸೀಮೆ ಬದನೆಕಾಯಿ ಈವ್ನಿಂಗ್ ಪಲ್ಯ ಮಾಡಬೇಕು. ಇವಾಗ ಹೋಗಿ ಇವಾಗ ಅರ್ಜೆಂಟಿಗೆ ಓಕೆ ಅನ್ನ ಸಾಂಬಾರು ಬೆಸ್ಟು. ಮತ್ತು ಉಪ್ಪಿನಕಾಯಿ ಇದೆ, ಹಪ್ಪಳ ಇದೆ, ಮೊಸರು ಕೂಡ ಇದೆ. ವರಿ ಇಲ್ಲ, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸೂಪರ್ ಕೂಡ ಆಗಿರುತ್ತೆ ಅಲ್ವಾ? ಮತ್ತೆ ನಾವು ಹೊರಗಡೆ ಸ್ವಲ್ಪ ಹೋಗೋಣ ಅಂತ ಮನೇಲೆ ಇದ್ವಲ್ಲ ಅಂತೇಳಿ ಹಸ್ಬೆಂಡ್ ಕರ್ಕೊಂಡು ಹೋದ್ರು. ಅಲ್ಲಿ ಬನಾನಾ ಕೂಡ ಕಮ್ಮಿಗೆ ಮಾರ್ತಾ ಇದ್ರು ರೋಡ್ ಸೈಡ್ ಅಲ್ಲಿ. ಈ ರೀತಿ ಗಾಡಿ ಒಳಗೆ ಇಟ್ಕೊಂಡು ನೋಡ್ತಾ ಇರ್ಬೋದು. ಕೆಜಿಗೆ 30 rupees ಅಂತ ಇರುತ್ತೆ. ಓಕೆ ತಗೋಣ ಅಂತ ಹೇಳ್ಬಿಟ್ಟು ತಗೊಂಡು ಅಲ್ಲೇ ಸ್ವಲ್ಪ ತಿಂದು ಕೂಡ ಮತ್ತೆ ಮನೆಗೆ ಬಂದು ಈವ್ನಿಂಗು ಸ್ವಲ್ಪ ಸ್ನ್ಯಾಕ್ಸ್ ಮಾಡೋಣ ಅಂತೇಳಿ ಮಂಡಕ್ಕಿ ಚಿತ್ರಾನ್ನ ತರ ಮಾಡ್ಕೊಳ್ತಾ ಇದ್ದೀವಿ. ಸ್ನ್ಯಾಕ್ಸ್ ಅಂದ್ರೆ ಟೀಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಟೀಗೆ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು. ನಂತರ ಓಕೆ ಈವ್ನಿಂಗ್ ಆಯ್ತು. ಮತ್ತೆ ಅಲ್ಲಿ ಮನೆ ಮೇಲ್ಗಡೆ ಸ್ಲ್ಯಾಬ್ ಮೇಲೆ ಹೋದಾಗ ಅಲ್ಲಿ ಕನ್ನಡ ರಾಜ್ಯೋತ್ಸವದ ಅಂದ್ರೆ ಒಂದು ತಿಂಗಳ ಕಂಟಿನ್ಯೂ ಇರುತ್ತಲ್ಲ, ಕನ್ನಡ ರಾಜ್ಯೋತ್ಸವ ಆಚರಿಸ್ಕೊಂಡು ತರ ಫ್ಲಾಗ್ ಎಲ್ಲ ಹಿಡ್ಕೊಂಡು ನೀವು ನೋಡ್ತಾ ಇರ್ಬೋದು. ಯಾವ ತರ ನೋಡಿ ತುಂಬಾ ನೋಡಿ ಬೈಕ್ ರ್ಯಾಲಿ ಎಲ್ಲ ಮಾಡ್ತಾ ಇದ್ದಾರೆ. ವೆಹಿಕಲ್ಸ್ ಅಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು. ಅಂದ್ರೆ ಸ್ಲ್ಯಾಬ್ ಮೇಲೆ ಅಂದ್ರೆ ನಮ್ದು ಟೆರೆಸ್ ಮೇಲೆ ಹೋದಾಗ ನಾವು ವಿಡಿಯೋ ಮಾಡಿರುವಂತದ್ದು. ಮತ್ತೆ ಓಕೆ ಈವ್ನಿಂಗ್ ಮಾಮೂಲಿಯಾಗಿ ದೇವರಿಗೆ ದೀಪ ಎಲ್ಲ ಹಚ್ಚಿದೆ. ನಂತರ ಸಂಜೆ ಆಯ್ತು, ಚಂದ ಕೂಡ ಬಂದಾಯ್ತು. ಅದೇ ರೀತಿ ಹಸ್ಬೆಂಡ್ ಡ್ಯೂಟಿಗೆ ಹೋಗೋಕಿತ್ತು ಈವ್ನಿಂಗ್ ಟೈಮಲ್ಲಿ. ಆ ರೀತಿ ಅವ್ರು ಡ್ಯೂಟಿಗೆ ಹೊರಟ್ರು. ನಂತರ ಹೋದಾಗ ಅಲ್ಲಿ ಅವ್ರು ಡ್ಯೂಟಿಗೆ ಹೋದಾಗ ಅವ್ರದ್ದು ಫ್ರೆಂಡ್ಸ್ ಎಲ್ಲ ಸರ್ಕಲ್ ಅಂತೆ, ಇದು ಕಾಲೇಜ್ ಹುಡುಗರು ಫ್ರೆಂಡ್ ಸರ್ಕಲ್ಗೆ ಒಂದು ಹುಡುಗಿಯ ಫ್ರೆಂಡ್ಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ. ಅಂದ್ರೆ ರೋಡ್ ಮಧ್ಯದಲ್ಲಿ ಈ ರೀತಿ ಕಾರ್ ಅಲ್ಲೇ ಡಿಕ್ಕಿ ಬ್ಯಾಕ್ ಸೈಡ್ ಅಲ್ಲಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿ ಅಲ್ಲೇ ಕೇಕ್ ಎಲ್ಲ ಇಟ್ಟು ಈ ರೀತಿ ನೋಡಿ ಆ ಹುಡುಗಿ ಪಿಂಕ್ ಕಲರ್ ಡ್ರೆಸ್ ಹಾಕಿದಾರಲ್ವಾ, ಅವರಿಗೆ ಬರ್ತ್ಡೇ ಅಂತೆ. ಆ ರೀತಿ ಇಲ್ಲೇನೆ ರೋಡಲ್ಲೆಲ್ಲ ಸೆಲೆಬ್ರೇಷನ್ ಮಾಡಿದ್ದು ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ ಹಸ್ಬೆಂಡ್.